ನೋಡಿ, ನಂಬಿಕೆಗಳು ಭಾವನೆಗಳು ಎಲ್ಲ ಏನಾಗ್ತಾ ಇದೆ ಅಂತೇಳಿ. ತಿರುಪತಿಯಲ್ಲಿರುವಂಥದ್ದೇನು ಭಕ್ತಿ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ಮುತ್ತು ಕೊಡ್ತೀನಿ, ಅದ್ರ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ಏನಾಗ್ತಾ ಇದೆ? ಬರೀ ಶೋ ಆಫಿಗೋಸ್ಕರ ಜೀವನ ನಡೀತಾ ಇದೆಯಾ? ದೈವ ಭಕ್ತಿ ಅನ್ನೋದು ಶೋ ಆಫ್. ದೇವಸ್ಥಾನಕ್ಕೆ ಹೋಗಿದ್ದು ರೀಲ್ಸ್ ಮಾಡ್ತಾರಂತೆ, ಅದನ್ನು ಹಾಕ್ಕೊಳ್ತಾರೆ. ಏನ್ರಿ ಅಬ್ಬಬ್ಬಬ್ಬಬ್ಬಬ್ಬ. ದೇಗುಲದ ಆವರಣದಲ್ಲಿ ಫೋಟೋ ಶೂಟ್ ನೆಪದಲ್ಲಿ ಅಸಭ್ಯತೆಯನ್ನು ತೋರಿರೋದಂತೆ. ವೆಂಕಟೇಶ್ವರನ ದರ್ಶನ ಬಳಿಕ ಆವರಣದಲ್ಲಿ ಫೋಟೋ ಶೂಟ್ ಮಾಡಿದ್ದಾರೆ. ಫೋಟೋ ತಕ್ಕೊಳ್ಳೋದು ಬೇಡ ಅನ್ನೋದಿಲ್ಲ, ಆದರೆ ಪರಸ್ಪರ ಚುಂಬಿಸಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ. ಹಣೆಗೆ ಮುತ್ತಿಡುವಂಥ ವಿಡಿಯೋ ಫೋಟೋ ವೈರಲ್ ಆಗಿದೆ ಈಗ. ಈ ಪವಿತ್ರ ಸ್ಥಳದಲ್ಲಿ ದುರ್ವರ್ತನೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಬಂದಿರುವಂಥದ್ದು ಭಕ್ತಿ ಭಾವನೆಯಿಂದ ದೇವರ ಸನ್ನಿಧಾನದಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋಕ್ಕೆ ಈಗಿನ ಯುವ ಜನತೆ ಮರೆತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಕಳ್ಕೊಂಡು ಬಿಟ್ಟಿದ್ದಾರೆ ಎಲ್ಲವನ್ನು. ಏನು ಮಾಡಬೇಕು, ಯಾವ ಜಾಗದಲ್ಲಿ ಹೇಗೆ ನಡ್ಕೊಳ್ಬೇಕು ಏನೂ ಇಲ್ಲ. ಹೋಗಿ ಮನೇಲಿ ಇಟ್ಕೊಳ್ಳಿ, ಇಲ್ಲ ಎಲ್ಲಾದ್ರೂ ಪಾರ್ಕಲ್ಲಿ ಇಟ್ಕೊಳ್ಳಿ. ಅದೇನ್ರಿ ದೇವಸ್ಥಾನದಲ್ಲಿ ಇನ್ನೊಬ್ರಿಗೂ ಆ ರೀತಿಯಾಗಿ ಭಾವನೆಗಳನ್ನು ಪ್ರಚೋದನೆ ಮಾಡೋ ರೀತಿಯಲ್ಲಿ ಮಾಡುವಂಥದ್ದು? ಯಾರು ಏನು ಹೇಳಲ್ವಾ, ಯಾರು ಏನು ಕೇಳಲ್ವಾ? ನಿಮಗೆ ಬರಬೇಕು ಅದು. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಹೇಗೆ ನಡ್ಕೊಳ್ಬೇಕು, ಹೇಗೆ ಸಭ್ಯವಾಗಿರಬೇಕು ಅನ್ನೋಂಥದ್ದನ್ನು. ಅವ್ರು ಅಲ್ಲೇ ಮದುವೆ ಆಗಿದ್ದಾರಂತೆ, ದರ್ಶನ ಮಾಡಿದ್ರಂತೆ. ಏನರಪ್ಪ ನಿಮ್ದೆಲ್ಲ? ವಿವಾದ ಬಳಿಕ ಕ್ಷಮೆಯನ್ನು ಕೇಳಿದ್ದಾರೆ ಈಗ ಫೋಟೋಶೂಟ್ ದಂಪತಿ. ತಮಿಳುನಾಡಿನ ತಿರುವಣ್ಣಾಮಲೈನ ತಿರುಮಲ ಗಾಯತ್ರಿ ದಂಪತಿ. ಟಿಟಿಡಿ ಕಲ್ಯಾಣ ವೇದಿಕೆಯಲ್ಲೇ ವಿವಾಹ ಆಗಿದ್ದೇವೆ ನಾವು. ದರ್ಶನದ ಬಳಿಕ ದೇವಾಲಯದ ಆವರಣದಲ್ಲಿ ಫೋಟೋವನ್ನು ತೆಗೆದುಕೊಂಡಿದ್ದೀವಿ. ಅಲ್ಲಿ ಫೋಟೋ ನಿಷಿದ್ಧ ಅಂತ ಗೊತ್ತಿರಲಿಲ್ಲ. ಇಂತಹ ತಪ್ಪುಗಳು ಪುನರಾವರ್ತನೆ ಮಾಡಲ್ಲ ಅಂತ ಕ್ಷಮೆ ಯಾಚನೆ ಮಾಡಿದ್ದಾರೆ. ಫೋಟೋ ನಿಷಿದ್ಧ ಅಲ್ಲ, ಫೋಟೋ ತಕ್ಕೊಳ್ಬಹುದು. ಅಲ್ಲಿರುವಂಥದ್ದು ಆವರಣದಲ್ಲಿ ಫೋಟೋ ತಕ್ಕೊಳ್ತಾರೆ, ಫ್ಯಾಮಿಲಿ ಫೋಟೋ ತಕ್ಕೊಳ್ತಾರೆ, ಎಲ್ಲವೂ ಇದೆ. ಆದರೆ ನೀವು ತಗೊಳ್ಳೋ ರೀತಿಯಲ್ಲಿ ಅಲ್ಲ, ಈ ರೀತಿಯಲ್ಲಿ ಅಲ್ಲ. ನಿಂತ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಕ್ಕೊಳ್ಳೋದು, ಗಂಡ ಹೆಂಡತಿ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋದು, ಮಗು ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋದು. ನಾವು ಹೋಗಿದ್ವಿ ದೇವಸ್ಥಾನ, ಯಾವುದು ನಿಷಿದ್ಧ ಇಲ್ಲ ಅಲ್ಲಿ ಫೋಟೋ ತಕ್ಕೊಳ್ಳೋಕ್ಕೆ. வணக்கம். என்னோட பேர் வந்து திருமால். நான் திருவண்ணாமலையில் இருக்கேன். இது என்னோட ஒய்ஃபு. அவங்க பேர் வந்து காயத்ரி. எங்களுக்கு நேற்று வந்து கல்யாண வேதிக்காக வந்து திருமணம் நடந்துச்சு. டிடிடி தேவஸ்தானத்தோடது கல்யாண வேதிக்காக. நேற்று கல்யாணத்துக்கு முன்னாடி வந்து நாங்கள் ஃபோட்டோ எடுத்திருந்தோம். அது வந்து எங்களுக்கு தெரியாது அங்கே எடுக்கக்கூடாது அப்படின்ட்டு. அதுக்கு நாங்கள் வந்து மன்னிப்பு தெரிவிச்சுக்கிறோம். இனிமேட்டு அந்த மாதிரிலாம் இது பண்ண மாட்டோம். அந்த ವಿಡಿಯೋ ಫೋಟೋ ಎಲ್ಲಾமே ನಾವು ಡೆಲೀಟ್ பண்ணிட்டோம். ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈ ರೀತಿಯಾಗಿ ದೇವಸ್ಥಾನಗಳಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಶೋ ಆಫ್ ಮಾಡ್ಕೊಳ್ಳೋದು, ನಾನು ತೋರಿಸ್ಕೊಳ್ಬೇಕು, ನನ್ನಲ್ಲಿ ದೈವ ಭಕ್ತಿ ಜಾಸ್ತಿ ಇದೆ, ನೀವು ನೋಡಿ ನನ್ನಲ್ಲಿ ಯಾವ ರೀತಿಯಾಗಿ ದೈವ ಭಕ್ತಿ ಇದೆ. ಏನು ಶೋ ಆಫ್ ರೀಲ್ಸ್ಗಳಲ್ಲಿ ಅದು ಇದು. ದೇವಸ್ಥಾನದ ಒಳಗಡೆನೆ ಮುತ್ತು ಕೊಡುವಂಥದ್ದು, ದೇವಸ್ಥಾನಗಳಿಗೆ ಎತ್ಕೊಂಡು ಫೋಟೋ ಶೂಟ್ ಅಂತೆ ಏನೇನೋ ಮಾಡಿಸ್ತಾರೆ. ಇದು ಯಾವ ರೀತಿಯಾಗಿ ಟೀಕೆಗಳಿಗೆ ಗುರಿ ಆಗ್ತಾ ಇದೆ ಈಗ ಅಂತ? ಅರುಣ್, ಇದು ಕೋಟ್ಯಾಂತರ ಭಕ್ತರು ಪೂಜೆ ಮಾಡುವಂತಹ ದೇವಸ್ಥಾನಗಳಲ್ಲೇ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಿನ ಯುವ ಜನತೆ. ಫೋಟೋಶೂಟು, ರೀಲ್ಸು, ವಿಡಿಯೋ ಅಂತೇಳಿ ಧಾರ್ಮಿಕ ನೆಲೆಗಟ್ಟು, ಸಂಸ್ಕೃತಿ, ಹಳೆಯ ಆಚಾರಗಳಿಗೆ ಅವರು ಬೆಲೆಯನ್ನು ಕೊಡದೆ ಈ ರೀತಿಯ ವರ್ತನೆಗಳನ್ನು ತೋರ್ತಾ ಇರುವಂಥದ್ದು. ಶೋ ಆಫ್ ಕೊಟ್ಟು ಏನೋ ಪ್ರಖ್ಯಾತಿ ಆಗ್ತೀವಿ, ಇದರಿಂದ ವಿವಾದಕ್ಕೆ ಒಳಗಾಗುತ್ತೆ, ವಿವಾದಕ್ಕೆ ಒಳಗಾದರೆ ನಾವು ಕೂಡ ಪ್ರಸಿದ್ಧಿ ಆಗ್ತೀವಿ ಅನ್ನೋ ಒಂದು ಆ ಥಿಂಕಿಂಗ್, ಆ ಮೈಂಡನ್ನು ಇಟ್ಕೊಂಡು ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕಾಗತ್ತೆ. ತಿರುಪತಿ ಅಂತಂದರೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ. ಅಂಥ ಆ ಪವಿತ್ರ ಸ್ಥಳದಲ್ಲಿ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ತಪ್ಪು. ಅವರಲ್ಲೇ ಮದುವೆ ಆಗಿರುವಂಥವ್ರು, ಆದ್ಮೇಲೂ ಕೂಡ ಅಷ್ಟೊಂದು ಭಕ್ತಿ ಇರುವಂಥವ್ರು ಅಲ್ಲಿ ಆ ರೀತಿ ಅಸಭ್ಯ ವರ್ತನೆ ತೋರಬಾರ್ದಿತ್ತು. ತಪ್ಪು ಮಾಡಿದ್ದಾದ್ಮೇಲೆ ಕ್ಷಮೆ ಕೇಳಿದರೆ ಏನು ಬರುತ್ತೆ? ಮೊದಲೇ ಅಲ್ಲಿ ಭಕ್ತಿಯನ್ನು, ತಮ್ಮ ಒಂದು ಮೌಲ್ಯವನ್ನು ಮೆರಿಬೇಕಾಗತ್ತೆ. ಅದ್ಯಾವುದನ್ನು ಕೂಡ ಮರೆತು ಈ ರೀತಿ ವರ್ತನೆ ಮಾಡ್ತಿರುವಂಥದ್ದು ತಪ್ಪು. ಅದೊಂದೇ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳು, ಅರಮನೆಗಳು, ಧಾರ್ಮಿಕ ನೆಲೆಗಟ್ಟುಗಳನ್ನು ಈ ರೀತಿಯಾಗಿ ವಿಡಿಯೋ ರೀಲ್ಸ್ಗಳು ಅಂತೇಳಿ ಅಪಪ್ರಚಾರ ಮತ್ತು ಅಪನಂಬಿಕೆ ಬರೋ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಬೇರೆ ರೀತಿಯಲ್ಲಿ ತೋರಿಸುವಂಥ ಕೆಲಸಗಳು ಕೂಡ ಆಗ್ತಾ ಹೋಗ್ತದೆ. ಅದೆಲ್ಲವೂ ಕೂಡ ಕಡಿವಾಣ ಆಗಬೇಕಾಗತ್ತೆ. ಇದು ಭಾರಿ ಟೀಕೆಗೆ ಒಳಗಾಗ್ತಾ ಇರುವಂಥದ್ದು. ಟೀಕೆಗಳು ಆಗ್ತಾ ಇದ್ದಾವೆ, ಇಂಥ ವಿಡಿಯೋಗಳು ಬರ್ತಾ ಇದ್ರು ಕೂಡ ಅದನ್ನು ನೋಡಿ ಕ್ಷಮೆ ಕೇಳಿದ್ರು ಕೂಡ ಮತ್ತೆ ಅದೇ ತಪ್ಪನ್ನು ಬೇರೆಯವರು ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಆ ರೀತಿ ಆಗಬಾರ್ದು, ಯುವಜನತೆ ಆ ಕಡೆಗೆ ಸಾಗಬಾರ್ದು ಎನ್ನುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.